ಪೌಳಿ ಒಡಕಿನಲ್ಲಿ ನಿಲ್ಲುವಂಥ ಪ್ರೀತಿಯ ಪ್ರಾರ್ಥನಾ ಪರರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ ಬಳ್ಳಾರಿ ಮತ್ತು ನಮ್ಮ ದೇಶದ ಮೇಘಾಲಯ ರಾಜ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಈ ದಿನ ನಮ್ಮೊಂದಿಗೆ ದಾವಣಗೆರೆಯ ಜೀಸಸ್ ಪ್ರೇಯರ್ ಹಾಲ್ನ ಸಭಾಪಾಲಕರಾದಂಥ ಪಾಸ್ಟರ್ ಡೆನ್ಸಿಲ್ ಮತ್ತು ಪಾಸ್ಟರಮ್ಮ ಸಹೋದರಿ ಭಾರತಿ ಡೆನ್ಸಿಲ್ ಇವರು ನಮ್ಮೊಂದಿಗಿದ್ದಾರೆ. ಇವರು ನಮ್ಮನ್ನು ಇದನ್ನ ಮಳೆಗಾಗಿ ಪ್ರಾರ್ಥನೆ ಮಳೆ ಅವಶ್ಯಕತೆಗಳಿಗಾಗಿ ಇವರು ನಮ್ಮನ್ನು ಪ್ರಾರ್ಥನೆ ನಡೆಸಲಿಕ್ಕಿದ್ದಾರೆ. ಅದಕ್ಕೆ ಮೊದಲು ನಾವು ಒಂದು ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಳ್ಳೋಣ. ಕೀರ್ತನೆಗಳು 65ನೇ ಅಧ್ಯಾಯ 9-11. ಕೀರ್ತನೆ 65, 9-11. ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ. ದೇವರೇ, ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ನೇಗಿಲ ಗೆರೆಗಳನ್ನು ತ್ಯಾವಿಸಿ ಮಳೆಯಿಂದ ಅದರ ಹೆಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ. ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಈ ಸಮಯದಲ್ಲಿ ಪಾಸ್ಟರ್ ಮತ್ತು ಪಾಸ್ಟರಮ್ಮ ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನಾ ಮನವಿ. ಜಿಲ್ಲೆಯ ಆಶೀರ್ವಾದಕ್ಕಾಗಿ ಜನರು ದೇವರ ನೀತಿಯ ಮಾರ್ಗವನ್ನು ಅನುಸರಿಸಿ ದೇವರ ಕೃಪೆಗೆ ಪಾತ್ರರಾಗಲು ಪ್ರಾರ್ಥನೆ ಮಾಡಿ. ಜಿಲ್ಲೆಯಲ್ಲಿ ಅಗತ್ಯ ಮಳೆಗಾಗಿ ಪ್ರಾರ್ಥಿಸಿ. ಬರ ಪರಿಸ್ಥಿತಿಯಿಂದ ತಪ್ಪಿಸಿ ದೇವರು ಸುಭಿಕ್ಷೆಯನ್ನು ಕರುಣಿಸಲೆಂದು ಪ್ರಾರ್ಥಿಸಿ. ಜಿಲ್ಲೆಯ ಪ್ರತಿ ಬೆಳೆಗೆ ತಕ್ಕ ಮಳೆ ಸುರಿಸು ಮತ್ತು ಕೃಷಿ ಚಟುವಟಿಕೆಗಳು ತೀವ್ರಗೊಳ್ಳಲೆಂದು ಪ್ರಾರ್ಥಿಸಿ. ಜಿಲ್ಲೆಯ ದೊಡ್ಡ ಮತ್ತು ಸಣ್ಣ ನೀರಾವರಿ ವ್ಯವಸ್ಥೆಗಳು ಉತ್ತಮ ಸ್ಥಿತಿಗೆ ಊರ್ಜಿತಗೊಳ್ಳಲೆಂದು ಪ್ರಾರ್ಥಿಸಿ. ಜನರು ಜಾನುವಾರುಗಳ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಅತಿವೃಷ್ಟಿ, ಬೆಳೆ ಹಾನಿ, ಪ್ರಾಣಹಾನಿ ಆಗದಿರಲೆಂದು ಪ್ರಾರ್ಥಿಸಿ. ನಾನಾ ಸಾಂಕ್ರಾಮಿಕ ರೋಗಗಳಿಂದ ಜನರು ಪಾರಾಗಲು ಪ್ರಾರ್ಥಿಸಿ. ನಾನಾ ವಿಧವಾದ ಉತ್ಪಾದನೆಗಳು ಆಶೀರ್ವದಿಸಲ್ಪಟ್ಟು ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗಲೆಂದು ಪ್ರಾರ್ಥಿಸಿ. ಕರ್ತನು ತನ್ನ ಕೃಪೆ ಮತ್ತು ರಕ್ಷಣೆಯನ್ನು ಅತ್ಯಧಿಕವಾಗಿ ಆತನ ಜನರಾದ ನಮ್ಮ ಮೇಲೆ ಸುರಿಸಲೆಂದು ದಯಮಾಡಿ ಪ್ರಾರ್ಥಿಸಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಅಪ್ಪ, ನಿನ್ನ ಪರಿಶುದ್ಧವಾದ ನಿನ್ನ ಆತ್ಮನ ಕರಗಳಲ್ಲಿ ಕರ್ತನೆ, ಅಪ್ಪ, ಈ ಉದಯ ಕಾಲದ ಪ್ರಾರ್ಥನೆಯಲ್ಲಿ ಕರ್ತನೆ, ಅಪ್ಪ, ನಾವು ಸಭೆಯಾಗಿ ಪವಿತ್ರಾತ್ಮನೆ, ಕುಟುಂಬವಾಗಿ ಪವಿತ್ರಾತ್ಮನೆ, ನಿನ್ನ ಪರಿಶುದ್ಧವಾದ ಪಾದದಲ್ಲಿ ತಗ್ಗಿಸಿ ಒಪ್ಪಿಸಿಕೊಡ್ತಿದ್ದೇವೆ ರಾಜ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಮುಂಜಾನೆಯಲ್ಲಿ ಕೂಗುವವನ ಸ್ವರವನ್ನು ನಾನು ಕೇಳುತ್ತೇನೆ ಎಂಬುದಾಗಿ ಕರ್ತನೆ. ಅಪ್ಪ, ಈ ಉದಯ ಕಾಲದಲ್ಲಿ ಕರ್ತನೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅಪ್ಪ, ಈ ದೇಶಕ್ಕಾಗಿಯೂ ದೇಶದ ಸಮೃದ್ಧಿಗಾಗಿಯೂ ದೇಶದಲ್ಲಿ ಕರ್ತನೆ ಮಳೆ ಬೇಕು ಎಂಬುದಾಗಿಯೂ ಕರ್ತನೆ ಪ್ರಾರ್ಥನಾ ಮನವಿಗಳಲ್ಲಿ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಟ್ಟು ಪವಿತ್ರಾತ್ಮನೆ, ನೀನು ಮುಂದೆ ಕರ್ತನೆ ಅಪ್ಪ, ನಾವು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವಾಗ ರಜ್ಜ, ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಒಂದೇ ಮನಸ್ಸುಳ್ಳವರಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಅದನ್ನು ನಾನು ಈ ಭೂಮಿಯಲ್ಲಿ ನೆರವೇರಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ಅಪ್ಪ, ನಿನ್ನ ಪರಿಶುದ್ಧವಾದ ನಿನ್ನ ಆತ್ಮನ ಕರಗಳಲ್ಲಿ ಕರ್ತನೆ ಉದಯ ಕಾಲದಲ್ಲಿ ಪವಿತ್ರಾತ್ಮನೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನ ವಾಕ್ಯದ ಅನುಸಾರವಾಗಿ ಪರಿಶುದ್ಧಾತ್ಮನೆ ನಿನ್ನ ಮುಂದೆ ನಾವು ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ರಜ್ಜ. ಅಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ದೇಶದ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ ಪವಿತ್ರಾತ್ಮನೆ, ಅಪ್ಪ, ಈ ದೇಶಕ್ಕಾಗಿ ಕರ್ತನೆ ಈ ದೇಶದ ಪೋಳಿಯ ಒಡಕಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಾಗುವಂತೆ ಅಪ್ಪ, ನೀ ನಮ್ಮನ್ನು ಆರಿಸಿ ತೆಗೆದುಕೊಂಡು ಯಾವುದೇ ಕಾಲದಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕಾಗುವಂತೆ ದೇವ, ನೀನು ಕೊಟ್ಟಂತ ಕರ್ತನೆ ಅಪ್ಪ, ಈ ಕೃಪೆಯನ್ನು ನೆನಪು ಮಾಡಿ ಪವಿತ್ರಾತ್ಮನೆ ನಿನ್ನ ಮುಂದೆ ನಾನು ಕಣ್ಣೀರಿಂದ ಕರ್ತನೆ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧನಾದ ದೇವರೇ, ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಭೂಮಿ ಆಕಾಶಗಳು ಅಳಿದು ಹೋಗಬಹುದು ಆದ್ರೆ ನನ್ನ ವಾಕ್ಯವು ಅಳಿಯಲಾರದು ಎಂಬುದಾಗಿ ಕರ್ತನೆ ಅಪ್ಪ, ನಿನ್ನ ವಾಕ್ಯಗಳನ್ನಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧನಾದ ದೇವರೇ, ಈಗ ತಾನೇ ಕರ್ತನೆ ಅಪ್ಪ ಕೀರ್ತನೆಗಳು 65, 9 ಕರ್ತನೆ 11 ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮನೆ, ಹೌದು ರಾಜ, ನೀನು ಕರ್ತನೆ ಭೂಮಿ ಮೇಲೆ ಮಳೆ ಸುರಿಸುವಂತ ದೇವನಾಗಿದ್ದೆ ಕರ್ತನೆ. ಹೌದಪ್ಪ, ಈ ಪರಿಶುದ್ಧವಾದ ಉದಯ ಕಾಲದ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನೆ ಅಪ್ಪ ನಮ್ಮನ್ನು ಒಪ್ಪಿಸಿಕೊಟ್ಟ ಪವಿತ್ರಾತ್ಮನೆ, ಹೌದಪ್ಪ ಕರ್ತನೆ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಜಯಕಾರ್ಯ 10:1 ಕರ್ತನೆ ಹಿಂಗಾರು ಮುಂಗಾರು ಮಳೆಗಾಗಿ ಯೆಹೋವನಲ್ಲಿ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಿದೆ ಪವಿತ್ರಾತ್ಮನೆ. ಹೌದಪ್ಪ ಪರಿಶುದ್ಧನಾದ ದೇವರೇ, ಹೌದಪ್ಪ ನಾವು ಕರ್ತನೆ ಹೌದು ಸ್ವಾಮಿ ಪ್ರಾರ್ಥಿಸುವಾಗ ಕರ್ತನೆ ನಿನ್ನ ಆತ್ಮನ ತಾನೇ ಕರ್ತನೆ ಅಪ್ಪ ಹೌದು ಸ್ವಾಮಿ ಆಕಾಶದ ಮೇಲೆ ಚಲಿಸು ರಜ್ಜ ಕರ್ತನೆ,
ನೀನು ಚಲಿಸಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ವಿಶೇಷವಾಗಿ ಪವಿತ್ರಾತ್ಮನೇ ಅಪ್ಪ ಬಳ್ಳಾರಿ ಪ್ರಾಂತಕ್ಕಾಗಿ ಮೇಘಾಲಯ ಕರ್ತನೆ ಅಪ್ಪ ರಾಜ್ಯಕ್ಕಾಗಿ ನಿನ್ನ ಮುಂದೆ ಕಣ್ಣೀರಿಡುವಾಗ ಪವಿತ್ರಾತ್ಮನೇ ಅಪ್ಪ ನೀನು ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ದೂತರನಾಗಿ ನೀನು ಕಳಿಸಿ ರಾಜ್ಯ ಪರಿಶುದ್ಧರಾದ ದೇವರೇ ಅಪ್ಪ ನಿನ್ನ ಆತ್ಮನು ತಾನೇ ಕರ್ತನೆ ಆಕಾಶವನ್ನು ಕರ್ತನೆ ಹೌದು ಸ್ವಾಮಿ ಮೋಡವನ್ನು ಕೂಡಿಸಿ ಕರ್ತನೆ ಆಕಾಶಗಳು ತೆರೆಯಲ್ಪಟ್ಟು ಅಪ್ಪ ನೀನು ಕರ್ತನೆ ಸಮೃದ್ಧಿಯಾದ ಸಮಾಧಾನಕರವಾದ ಮಳೆಯನ್ನು ಕರ್ತನೆ ಆ ಪ್ರದೇಶಗಳ ಮೇಲೆ ಸುರಿಸಬೇಕಾಗಿ ನನ್ನ ಕಣ್ಣೀರಿಡ್ತದನ ರಾಜ್ಯ. ಹೌದಪ್ಪ ಪರಿಶುದ್ಧನಾದ ದೇವರೇ ಅಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ ಹೊಟ್ಟೆಲ್ಲಿ ಕಾಳಲ್ಲಿ ನನ್ನ ವಾಕ್ಯವು ಬಂಡೆಯನ್ನು ಒಡೆಯುವ ಚಮಟಿಗೆ ಸಮವಾಗಿದೆ ಎಂಬುದಾಗಿ ಹೇಳಿದಂತ ದೇವರೇ. ಹೌದಪ್ಪ ನಿನ್ನ ವಾಕ್ಯಗಳನ್ನು ಕರ್ತನೆ ನಾವು ಕಳಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗಲೇ ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ ನೀವು ಪ್ರಾರ್ಥಿಸಿರಿ ನಾನು ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಪರಿಶುದ್ಧನಾದ ದೇವರೇ. ನಾವು ಈ ಕರ್ತನೆ ದಾವಣಗೆರೆ ಪಟ್ಟಣದಲ್ಲಿ ಅಪ್ಪ ನಿನ್ನ ಪರಿಶುದ್ಧವಾದ ಆಲಯದಲ್ಲಿ ಅಡ್ಡ ಬಿದ್ದು ಈ ಕರ್ತನೆ ಹೌದು ಸ್ವಾಮಿ ದಾವಣಗೆರೆ ಪಟ್ಟಣದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ರಜ್ಜ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ ನಾನು ಸಮೀಪಕ್ಕೆ ಮಾತ್ರ ದೇವರು ಈಗೋ ನಾನು ದೂರಕ್ಕೂ ದೇವರಾಗಿದ್ದೇನೆ ಎಂಬುದಾಗಿ ಹೇಳಿದಂತ ದೇವರೇ. ಹೌದಪ್ಪ ನಾವು ಈ ಸ್ಥಳದಲ್ಲಿ ಕರ್ತನೆ ಬಳ್ಳಾರಿ ಪ್ರಾಂತವನ್ನು ನೆನಪು ಮಾಡ್ತಿದ್ದೇವೆ ಸ್ವಾಮಿ, ಮೇಘಾಲಯ ಕರ್ತನೆ ರಾಜ್ಯವನ್ನು ನೆನಪು ಮಾಡ್ತಿದ್ದೇವೆ ರಾಜ್ಯ. ಆ ಪ್ರದೇಶಗಳ ಮೇಲೆ ಕರ್ತನೆ ಅಪ್ಪ ಆವರಿಸಿ ಕೊಡ್ತಕ್ಕಂಥ ಎಲ್ಲ ಕರ್ತನೆ ಹೌದು ಸ್ವಾಮಿ ಕಾರ್ ಕತ್ತಲನ್ನು ತೆಗೆದುಹಾಕು ಬರದ ಪ್ರದೇಶಗಳನ್ನು ಕರ್ತನೆ ನಿನ್ನ ರಕ್ತದಲ್ಲಿ ಅಳಿಸಿ ಹಾಕಿ ಪವಿತ್ರಾತ್ಮನೆ ಅಪ್ಪ ನಿನ್ನ ಆತ್ಮನ ತಾನೇ ಕರ್ತನೆ ಆ ಸ್ಥಳದ ಮೇಲೆ ಪವಿತ್ರಾತ್ಮನೆ ಆತ್ಮನಾಗಿ ಚಲಿಸಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ಅಂದೆ ಕರ್ತನೆ ಮೋಶೆ ಕಣ್ಣೀರಿಡುವಾಗ ರಾಜ್ಯ ಅಪ್ಪ ಪರಿಶುದ್ಧರಾದ ದೇವರೇ ಅದ್ಭುತಗಳನ್ನು ಮಾಡಿದಂತ ದೇವರೇ ಯೇಸುವೆ ಏಲಿನ ಪ್ರಾರ್ಥನೆ ಮಾಡುವಾಗ ರಾಜ್ಯ ಅಪ್ಪ ಮಳೆಯನ್ನು ಸುರಿಸಿದಂತ ದೇವರೇ ಈ ಪರಿಶುದ್ಧವಾದ ಸಮಯದಲ್ಲಿ ಕರ್ತನೆ ನಾವು ಸಭೆಯಾಗಿ ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗಲೇ ಪರಿಶುದ್ಧಾತ್ಮನೆ ನಿನ್ನ ಆತ್ಮ ತಾನೇ ಆ ಸ್ಥಳದಲ್ಲಿ ಕಾರ್ಯ ಮಾಡಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ಪರಿಶುದ್ಧಾತ್ಮನೆ ಒಡಕಿನ ಕರ್ತನೆ ಪೌಳಿ ಗೋಡೆಯಲ್ಲಿ ನಾವು ಪ್ರಾರ್ಥಿಸುವಾಗ ರಾಜ್ಯ ಅಪ್ಪ ನಿನ್ನ ಆತ್ಮನ ತಾನೇ ಕರ್ತನೆ ನೆನಪು ಮಾಡಿದಂತ ಬಳ್ಳಾರಿ ಪ್ರಾಂತದ ಮೇಲೆ ಮೇಘಾಲಯ ರಾಜ್ಯದ ಮೇಲೆ ಎಳಿಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ಯೇಸುವೆ ನೀನು ಮುಟ್ಟಯ್ಯ ಯೇಸುವೆ ನೀನು ಮುಟ್ಟಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ಅಲ್ಲಿ ಕರ್ತನೆ ಮಳೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ, ಬರ ಆವರಿಸಿಕೊಂಡಿದೆ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ, ಬೆಳೆಗಳ ನಾಶವಾಗುತ್ತಿದೆ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ, ರೈತರು ಕಂಗಾಲಾಗಿ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ, ಮನುಷ್ಯನಿಗೆ ಕುಡಿಯುವುದಕ್ಕೆ ನೀರಿಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ, ಪಶುಗಳಿಗೆ ಆಹಾರಗಳಿಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲಪ್ಪ. ಯೇಸುವೆ ಅಪ್ಪ ನಿನ್ನ ಪರಿಶುದ್ಧವಾದ ಮಹಿಮೆ ಕರ್ತನೆ ಹೌದಪ್ಪ ಈ ಪರಿಶುದ್ಧವಾದ ಸಮಯದಲ್ಲಿ ಕರ್ತನೆ ಉದಯ ಕಾಲದಲ್ಲಿ ನಾವು ಪ್ರಾರ್ಥಿಸುವಾಗ ರಾಜ್ಯ ಅಪ್ಪ ನಿನ್ನ ಆತ್ಮನ ಪರಲೋಕದ ಶಕ್ತಿ ಕರ್ತನೆ ಬಳ್ಳಾರಿಯ ಮೇಲೆ ಇಳಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ, ಮೇಘಾಲಯ ರಾಜ್ಯದ ಮೇಲೆ ಇಳಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ಪರಿಶುದ್ಧಾತ್ಮನೆ ನಿನ್ನ ಆತ್ಮನ ತಾನೇ ಆ ಸ್ಥಳಗಳಲ್ಲಿ ಹಿಡಿದು ರಾಜ್ಯ ಪರಿಶುದ್ಧಾತ್ಮನೆ ನಿನ್ನ ವಾಕ್ಯದಲ್ಲಿ ಹೇಳಿದಾಗೆ ಕರ್ತನೆ ಹಿಂಗಾರು ಮುಂಗಾರು ಮಳೆಗಾಗಿ ಯೆಹೋವನಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ಕರ್ತನೆ ಅಪ್ಪ ನಾವು ಹಿಂಗಾರು ಮತ್ತು ಮುಂಗಾರು ಮಳೆಗಾಗಿ ನಾವು ಪ್ರಾರ್ಥಿಸುವಾಗ ರಾಜ್ಯ ಯೇಸುವೆ ನಿನ್ನ ಆತ್ಮನ ತಾನೇ ಆ ಸ್ಥಳದಲ್ಲಿ ಇರ್ತಕ್ಕಂಥ ಕರ್ತನೆ ಎಲ್ಲ ಕೊರತೆಗಳನ್ನು ನೀಗಿಸಯ್ಯ, ಎಲ್ಲ ಕೊರತೆಗಳನ್ನು ನೀಗಿಸು, ಮಳೆಯ ಕೊರತೆಯನ್ನು ನೀಗಿಸು ಕರ್ತನೆ. ಆ ಕರ್ತನೆ ರಾಜ್ಯದ ಮೇಲೆಯೂ ಬಳ್ಳಾರಿ ಪಟ್ಟಣದ ಮೇಲೆ ಪವಿತ್ರಾತ್ಮನೆ ನಿನ್ನ ಆತ್ಮನ ತಾನೇ ಚಲಿಸಿ ಪವಿತ್ರಾತ್ಮನೆ ಓಡಗಳನ್ನು ಕೂಡಿಸಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ಪವಿತ್ರಾತ್ಮನೆ ನೀನು ನಿನ್ನ ವಾಕ್ಯದಲ್ಲಿ ಹೇಳಿದೆ ಕರ್ತನೆ ಉಣ್ಣುವವನಿಗೆ ಆಹಾರವನ್ನು ಬಿತ್ತುವವನಿಗೆ ಬೀಜವನ್ನು ಕೊಡದೆ ನನ್ನ ವಾಕ್ಯವು ನನ್ನ ಬಳಿಗೆ ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ ಹೇಳಿದಂತ ದೇವರೇ ಈ ದಿನ ಉಣ್ಣುವವನಿಗೆ ಆಹಾರ ಬೇಕು ಪವಿತ್ರಾತ್ಮನೆ, ಬಿತ್ತುವವನಿಗೆ ಬೀಜ ಬೇಕು ಪರಿಶುದ್ಧನಾದ ದೇವರೇ, ಅದಕ್ಕೆ ಬೇಕಾದಂತ ಮಳೆಯನ್ನು ಕೊಡೆಯ ಕರ್ತನೆ ನೀನು ಕೊಡಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ಕರ್ತನೆ ಧರ್ಮೋಪದೇಶ ಕಾಂಡ ಕರ್ತನೆ ಅಪ್ಪ 11, 14, 15ರಲ್ಲಿ ಹೇಳಿದಾಗೆ ಕರ್ತನೆ ಅಪ್ಪ ನೀನು ಮಳೆಗೆರಿಯುವ ದೇವನಾಗಿದೆ ಕರ್ತನೆ, ಎಣ್ಣೆಯಿಂದಲೂ ದ್ರಾಕ್ಷಾ ಕರ್ತನೆ ಹೌದು ಸ್ವಾಮಿ ಎಣ್ಣೆಗಳಿಂದಲೂ ಕರ್ತನೆ ಅಪ್ಪ ನಮ್ಮನ್ನು ತೃಪ್ತಿಪಡಿಸೋದು ದೇವನಾಗಿರುವಾಗ ರಾಜ್ಯ ಅಂದು ಮೋಶೆ ಕಣ್ಣೀರಿನ ಪ್ರಾರ್ಥನೆ ಕೇಳಿದಂತ ದೇವರೇ ಅಪ್ಪ ನಮ್ಮ ಪ್ರಾರ್ಥನೆ ಕೇಳಯ್ಯ ಕರ್ತನೆ ನೀನು ಕೇಳು ಅಂದು ಏಲಿನ ಪ್ರಾರ್ಥನೆ ಕೇಳಿದಂತ ದೇವರೇ ಯೇಸುವೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಯ್ಯ ಕರ್ತನೆ ನೀನು ಕೇಳಬೇಕಾಗಿ ನಿನ್ನ ಮುಂದೆ ಕಣ್ಣೀರಿಡ್ತಿದ್ದೇವಪ್ಪ. ಈ ಪರಿಶುದ್ಧವಾದ ಸಮಯದಲ್ಲಿ ಕರ್ತನೆ ನಿನ್ನ ಆತ್ಮನ ತಾನೇ ಕರ್ತನೆ ಆ ಬಳ್ಳಾರಿ ಪಟ್ಟಣದ ಮೇಲೆ ಹಿಡಿದು ರಾಜ್ಯ ಅಲ್ಲಿ ಕರ್ತನೆ ರೈತರಿಗೆ ಬೇಕಾದಂತೆ ಕರ್ತನೆ ಮಳೆಯನ್ನು ಕೊಡು ರಾಜ್ಯ ಕರ್ತನೆ ಪ್ರವಾಹಗಳು ಜರುಗಬಾರದು ಕರ್ತನೆ ಬರಗಾಲಗಳು ಸಹ ಇರಬಾರದು ಪರಿಶುದ್ಧನಾದ ದೇವರೇ ನಿನ್ನ ಆತ್ಮನ ತಾನೇ ಕರ್ತನೆ ಅಪ್ಪ ಪಟ್ಟಣಗಳ ಮೇಲೆ ಕರ್ತನೆ ಸ್ವಾಮಿ ಜಲ ಸಮೂಹಗಳ ಮೇಲೆ ಕರ್ತನೆ ಅಂದು ನಿನ್ನ ಆತ್ಮನ ಚಲಿಸಿದ ಹಾಗೆ ಪವಿತ್ರಾತ್ಮನೆ ಈ ದಿನಮಾನಗಳಲ್ಲಿ ಕರ್ತನೆ ಅಪ್ಪ ನಮ್ಮ ರಾಜ್ಯದ ಕರ್ತನೆ 31 ಜಿಲ್ಲೆಗಳಲ್ಲಿ ಬಳ್ಳಾರಿ ಸಹ ಒಂದು ಜಿಲ್ಲೆ ಎಂಬುದಾಗಿ ನಾವು ನೋಡುವಾಗ ಯೇಸುವೆ ಆ ಜಿಲ್ಲೆಯ ಮೇಲೆ ಪವಿತ್ರಾತ್ಮನೆ ನಿನ್ನ ಆತ್ಮನ ಮಳೆಗೆರಿಬೇಕಾಗಿ ನನ್ನ ಕಣ್ಣೀರಿಡ್ತದಪ್ಪ. ಅಲ್ಲಿರುವ ಎಲ್ಲ ನೀರಿನ ಕೊರತೆಗಳನ್ನು ನೀಗಿಸು, ಮನುಷ್ಯನಿಗೆ ಬೇಕಾದಂತ ನೀರನ್ನು ಒದಗಿಸಿಕೊಡು, ಪಶುಗಳಿಗೆ ಬೇಕಾದಂತ ನೀರನ್ನು ಒದಗಿಸಿಕೊಟ್ಟು ಅಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಕರ್ತನೆ ಉತ್ತಮವಾದ ಕರ್ತನೆ ಬೆಳೆಗಳನ್ನು ಕೊಟ್ಟು
ನೀನು ಅವರನ್ನು ಸಂತೃಪ್ತಿ ಪಡಿಸಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ಯೇಸುವೆ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ, ಯೆಹೋವನ ಕಿವಿ ಕಿವಿಡಲ್ಲ, ಯೆಹೋವನ ಕೈ ಮೋಟಗೈಯಲ್ಲ ಎಂಬುದಾಗಿ ಹೇಳಿದಂತ ದೇವರೇ, ಈ ಉದಯ ಕಾಲದ ಕರ್ತನೆ ಮುಂಜಾನೆ ಪ್ರಾರ್ಥನೆ ಪವಿತ್ರಾತ್ಮನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳೋದು ಮಾತ್ರವಲ್ಲದೆ ಕರ್ತನೆ ನೀನು ಅದ್ಭುತ ಸ್ವರೂಪನಾಗಿದೆ ಪವಿತ್ರಾತ್ಮನೆ. ಅಪ್ಪ ಬಳ್ಳಾರಿ ಪ್ರಾಂತ ಇರ್ತಕ್ಕಂಥ ಅಪ್ಪ ಮೇಘಾಲಯ ರಾಜ್ಯದಲ್ಲಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಕರ್ತನೆ ಸಮಾಧಾನದ ಮಳೆಯನ್ನು ಕರ್ತನೆ ನೀನು ಕೊಡಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ನಿನ್ನ ಮಕ್ಕಳಾದಲ್ಲಿ ತವಕ ಪಡಬಾರದು ಪವಿತ್ರಾತ್ಮನೆ, ನಿನ್ನ ಮಕ್ಕಳಲ್ಲಿ ಕಂಗಾಲಾಗಿ ಹೋಗಬಾರದು ಕರ್ತನೆ. ಅಪ್ಪ ನಿನ್ನ ಮಕ್ಕಳು ಯಾವುದೇ ವಿಧದಲ್ಲಿ ಕರ್ತನೆ ಆ ಸ್ಥಳಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು ಪವಿತ್ರಾತ್ಮನೆ. ಯೇಸುವೆ ನೀನು ಮುಟ್ಟಯ್ಯ, ಯೇಸುವೆ ನೀನು ಮುಟ್ಟಬೇಕಾಗಿ ನಾನು ಕಣ್ಣೀರಿಡ್ತದನಪ್ಪ. ನಿನ್ನ ಆತ್ಮನ ಬೆಳಕಲ್ಲಿ ಪವಿತ್ರಾತ್ಮನಾಗಿ ಚಲಿಸಬೇಕಾಗಿ ನಾನು ಕಣ್ಣೀರಿಡ್ತದಲ್ಲ ಸ್ವಾಮಿ. ಏಸಯ್ಯ ನೀನು ಮುಟ್ಟಯ್ಯ, ಪವಿತ್ರಾತ್ಮರೇ ನೀನು ಮುಟ್ಟು. ಅಪ್ಪ ನಮ್ಮ ಆತ್ಮ ಶರೀರ ಪ್ರಾಣಗಳನ್ನು ಕರ್ತನೆ ನಿನ್ನ ಪಾದದಲ್ಲಿ ಒಪ್ಪಿಸಿಕೊಟ್ಟು ನಾವು ಕಣ್ಣೀರಿಡುವಾಗ ರಜ್ಜ ನೀನು ಕರ್ತನೆ ಪವಿತ್ರಾತ್ಮನೆ ಆಕಾಶದ ತೂಪುಗಳನ್ನು ತೆರೆದು ಸಮೃದ್ಧಿಯಾದ ಸಮಾಧಾನಕರವಾದ ಮಳೆಯನ್ನು ಕೊಟ್ಟು ಯಾವ ಕೊರತೆ ಇಲ್ಲದ ಹಾಗೆ ಕರ್ತನೆ ಅಪ್ಪ ನಿನ್ನ ಪ್ರೀತಿ ಕೃಪೆಗಳಲ್ಲಿ ಕರ್ತನೆ ನಿನ್ನ ಮಕ್ಕಳು ಸಮೃದ್ಧಿಯಾಗಿ ಜೀವಿಸಲಿಕ್ಕಾಗುವಂತೆ ದೇವಾ ನಿನ್ನ ದಯೆ ತರಬೇಕಾಗಿ ನಾನು ಕಣ್ಣೀರಿಡ್ತದಪ್ಪ. ಪರಿಶುದ್ಧನಾದ ದೇವರೇ, ವಾಕ್ಯೋಪದೇಶ ಕೇಳುವವನು ಕರ್ತನೆ ಅದನ್ನು ಕೈಗೊಂಡು ನಡೆಯುವವನು ಕರ್ತನೆ ಧನ್ಯ ನಿಯಮದಾಗಿ ಹೇಳಿದಂತ ದೇವರೇ, ನಿನ್ನ ಮಕ್ಕಳು ಯಾವ ಯಾವ ಸ್ಥಳಗಳಲ್ಲಿ ಕರ್ತನೆ ಮಳೆಗಾಗಿ ಅಪ್ಪ ಕರ್ತನೆ ರಾಜ್ಯದ ಕರ್ತನೆ ಅನುಕೂಲತೆಗಳಿಗಾಗಿ ಕರ್ತನೆ ನಿನ್ನ ಮುಂದೆ ಕಣ್ಣೀರಿಡುತ್ತಿದ್ದಾರೆ ಸ್ವಾಮಿ. ಆ ಕಣ್ಣೀರಿನ ಪ್ರಾರ್ಥನೆಗಳನ್ನು ಸಂಧಿಸು, ಅದ್ಭುತಗಳ ಮಾತ್ರವಾದ ಕಾರ್ಯಗಳನ್ನು ಮಾಡು. ನಿನ್ನ ಶಾಶ್ವತವಾದ ಕೃಪೆಯಲ್ಲಿ ಕರ್ತನೆ ಅಪ್ಪ ನಿನ್ನ ಮಕ್ಕಳ ನಿನ್ನ ಕೈ ಹಿಡಿದು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಪರಿಶುದ್ಧನಾದ ದೇವರೇ, ಅಂದೆ ಪವಿತ್ರಾತ್ಮನೆ ಯೋವೇಲನ ಕರ್ತನೆ ಸಂಘವನ್ನು ಕರೆದು ಕರ್ತನೆ ಪ್ರಾರ್ಥಿಸುವಾಗ ರಜ್ಜ ಅದ್ಭುತ ಮಾಡಿದಂತ ದೇವರೇ, ಅಪ್ಪ ಎಸ್ತರಳು ಮತ್ತು ಮೊರ್ದೆಕೈ ಕರ್ತನೆ ಅಪ್ಪ ನಿನ್ನ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ರಜ್ಜ ಯೋಧರ ಮೇಲೆ ಮನಮರಗಿದಂತ ದೇವರೇ, ಮರಣದ ಶಾಸನವನ್ನು ಬದಲಾಯಿಸಿದಂತ ದೇವರೇ, ಈ ಪರಿಶುದ್ಧವಾದ ಈ ಸಮಯದಲ್ಲಿ ಕರ್ತನೆ ನಿನ್ನ ಆತ್ಮನ ತಾನೇ ಕರ್ತನೆ ನಮ್ಮ ಪ್ರಾರ್ಥನೆಗಳನ್ನು ಕೇಳು. ಉತ್ತಮವಾದ ಕರ್ತನೆ ಮಳೆಯನ್ನು ಕೊಡೆಯ, ಸಮಾಧಾನದ ಮಳೆಯನ್ನು ಕೊಡಪ್ಪ. ಬರಗಾಲಗಳಾಗಲಿ ಕರ್ತನೆ ಇರಬಾರದ ಪರಿಶುದ್ಧನಾದ ದೇವರೇ, ಹೌದಪ್ಪ ನನ್ನ ಮಕ್ಕಳಾದ್ರೂ ಸಮೃದ್ಧಿಯಾಗಿ ಇರಬೇಕೆಂಬುದಾಗಿ ಕರ್ತನೆ ಈ ಭೂಮಿಯನ್ನು ಕರ್ತನೆ ನೀನು ಸೃಷ್ಟಿ ಮಾಡಿ ಅಪ್ಪ ನಿನ್ನ ಮಕ್ಕಳ ಕೈಯಲ್ಲಿ ನೀನು ಕೊಟ್ಟಿರುವ ರಜ್ಜ ಇಂದು ಕರ್ತನೆ ಸೈತಾನ ಎಲ್ಲ ಕಾರ್ಯಗಳನ್ನು ಲಾಯ ಮಾಡಿ ಪರಿಶುದ್ಧನಾದ ದೇವರೇ ನಿನ್ನ ಆತ್ಮನ ಕಾರ್ಯಗಳನ್ನು ಕರ್ತನೆ ಅಪ್ಪ ಈ ತಿಂಗಳಲ್ಲಿಯೇ ಕರ್ತನೆ ನಾವು ಕಾಣಬೇಕು ಪರಿಶುದ್ಧನಾದ ದೇವರೇ. ನೀನು ಕೃಪೆ ತೋರಪ್ಪ, ನೀನು ಕೃಪೆ ತೋರಲೇಬೇಕೆಂಬುದಾಗಿ ನಿನ್ನ ಮುಂದೆ ಕಣ್ಣೀರಿಡ್ತದನಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು ಎಂಬುದಾಗಿ ಕರ್ತನೆ ನಿನಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸುವಾಗ ಪವಿತ್ರಾತ್ಮನೆ ಅಪ್ಪ ನಿನ್ನ ಆತ್ಮನ ತಾನೇ ಹಿಡಿದು ರಜ್ಜ ಬಳ್ಳಾರಿ ಪಟ್ಟಣವನ್ನು ನೀನು ಮುಟ್ಟು ಅಲ್ಲಿರ್ತಕ್ಕಂಥ ಕರ್ತನೆ ಎಲ್ಲ ಜನರಿಗೂ ಸಹ ಕರ್ತನೆ ಅಪ್ಪ ನೀನು ಕರ್ತನೆ. ಹೌದು ಸ್ವಾಮಿ, ಅಪ್ಪ ಪರಿಶುದ್ಧನಾದ ದೇವರೇ, ಉತ್ತಮವಾದ ಮಳೆಯನ್ನು ಕೊಡಬೇಕಾಗಿ ನನ್ನ ಕಣ್ಣೀರಿಡ್ತದ್ರಪ್ಪ. ಯೇಸುವೇ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ ನೀರು ಹಾಯಿಸುವವನಿಗೆ ನೀರು ದೊರಕುವುದು ಎಂಬುದಾಗಿ ಹೇಳಿದಂತ ದೇವರೇ. ಹೌದು ಸ್ವಾಮಿ, ಈ ಪರಿಶುದ್ಧವಾದ ಉದಯ ಕಾಲದಲ್ಲಿ ಕರ್ತನೆ ಪ್ರಾರ್ಥನೆಯಲ್ಲಿ ನಾವು ನೀರನ್ನು ಹಾಯಿಸುವಾಗ ಕರ್ತನೆ ಅಪ್ಪ ಬಳ್ಳಾರಿ ಪಟ್ಟಣಕ್ಕೆ ನೀರನ್ನು ಒದಗಿಸಿಕೊಡು. ಅಪ್ಪ ಮೇಘಾಲಯ ರಾಜ್ಯಕ್ಕೆ ಕರ್ತನೆ ನೀನು ಮಳೆಯನ್ನು ಒದಗಿಸಿಕೊಟ್ಟು ಹೌದಪ್ಪ ನಮ್ಮ ಪಟ್ಟಣಗಳಿಗೆ ಉತ್ತಮವಾದ ಮತ್ತು ಸಮಾಧಾನವಾದ ಮಳೆ ಆಯಿತು ಎಂಬುದಾಗಿ ಕರ್ತನೆ ಅಪ್ಪ ನಿನ್ನ ಮಕ್ಕಳು ಸಾಕ್ಷಿ ಉಳ್ಳವರಾಗಿ ಕರ್ತನೆ ಅಪ್ಪ ಕರ್ತನೆ ಮಾನಸಾಂತರ ಹೊಂದಲಿಕ್ಕಾಗುವಂತೆ ದೇವ ನೀನು ದಯ ತೋರಪ್ಪ. ತಿಂಗಳು ಕಳೆದು ಹೋಗಿದೆ ಕರ್ತನೆ ಅಪ್ಪ, ವರ್ಷಗಳು ಮುಗಿದು ಹೋಗುತ್ತಿವೆ ಸ್ವಾಮಿ, ಆದ್ರೆ ರಾಜ್ಯಗಳಲ್ಲಿ ಕರ್ತನೆ ಬರಗಾಲ ತಾಂಡವ ಮಾಡುತ್ತಿರುವಾಗ ಪವಿತ್ರಾತ್ಮನೆ ಹೌದು ಸ್ವಾಮಿ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ. ಹೌದು ಸ್ವಾಮಿ, ದೇವರಾದುಕೊಂಡವರು ಆಗಲ್ಲ ഇരുಳು ಮೊರೆ ಇಡುವುದಾದ್ರು ತಡವಾದ್ರೂ ನಾನು ನಿಮ್ಗೆ ಜಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂತ ದೇವರೇ. ಹೌದಪ್ಪ, ಈ ತಿಂಗಳ ಕೊನೆ ದಿನಗಳಲ್ಲಿ ಕರ್ತನೆ ನಿನ್ನ ಮುಂದೆ ನಾವು ಮಳೆಗಾಗಿ ಕಣ್ಣೀರಿಡ್ಬೇಕು ಸ್ವಾಮಿ. ನಿನ್ನ ಆತ್ಮನ ತಾನೇ ಕರ್ತನೆ ಬಳ್ಳಾರಿ ಪಟ್ಟಣಕ್ಕೆ ಮಳೆಗೆರಿಯಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಪವಿತ್ರಾತ್ಮನೇ ನೀನು ಮುಟ್ಟಯ್ಯ, ಯೇಸುವೇ ನೀನು ಮುಟ್ಟು. ಅಲ್ಲಿರ್ತಕ್ಕಂಥ ದೇವ ಜನರು ಸಹ ಕಣ್ಣೀರಿಡುವಾಗ ರಜ್ಜ ಅಲ್ಲಿರ್ತಕ್ಕಂಥ ಎಲ್ಲ ಬರಗಾಲವನ್ನು ನೀಗಿಸಿ ಪವಿತ್ರಾತ್ಮನೆ ನೀನು ಪರಿಶುದ್ಧನಾದ ದೇವರೇ. ಹೌದು ಸ್ವಾಮಿ, ಅಂತ ಇಸ್ರಾಯೇಲರ ಕರ್ತನೆ ನೀರಿಗಾಗಿ ತವಕ ಪಡುವಾಗ ರಜ್ಜ ಬಂಡೆಯನ್ನು ಒಡೆದು ನೀರನ್ನು ಕೊಟ್ಟಂತ ದೇವರೇ ನೀನಾಗಿದೆ ಪವಿತ್ರಾತ್ಮನೆ. ಅಪ್ಪ ಈ ಪರಿಶುದ್ಧವಾದ ಸಮಯದಲ್ಲಿ ಕರ್ತನೆ ನಿನ್ನ ಆತ್ಮನಿಂದ ನಾವು ಕರ್ತನೆ ಪ್ರಾರ್ಥಿಸುವಾಗ ರಜ್ಜ ಆ ಬಳ್ಳಾರಿ ಪಟ್ಟಣಕ್ಕೆ ಬೇಕಾದಂತ ನೀರನ್ನು ಪವಿತ್ರಾತ್ಮನೆ ಮಳೆಯನ್ನು ಒದಗಿಸಿಕೊಟ್ಟು ಬರಗಾಲದಲ್ಲಿ ನಾನು ನಿಮ್ಮ ಜೀವವನ್ನು ಉಳಿಸುತ್ತೇನೆ ಎಂಬುದಾಗಿ ಹೇಳಿದಂತ ದೇವರೇ. ಆ ಪರಿಶುದ್ಧವಾದ ವಾಗ್ದಾನಗಳನ್ನು ಕರ್ತನೆ ನಿನ್ನ ಮಕ್ಕಳು ಪರಿಪೂರ್ಣವಾಗಿ ಅನುಭವಿಸಲಿಕ್ಕಾಗುವಂತೆ ದೇವ ನೀನು ಸಹಾಯವನ್ನು ಮಾಡು ಕರ್ತನೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗಲೇ ಕರ್ತನೆ ಅಪ್ಪ ಕೀರ್ತನೆ 65 ಕರ್ತನೆ ಅಪ್ಪ 9 ರಿಂದ 11 ವಾಕ್ಯಗಳು ಕರ್ತನೆ ದೂತನಾಗಿ ಆ ಪ್ರಾಂತಗಳ ಮೇಲೆ ಚಲಿಸಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ಹೌದಪ್ಪ, ನಿನ್ನ ವಾಕ್ಯ ಕರ್ತನೆ ಅಲ್ಲಿ ಜೀವವರವಾಗಿ ಕಾರ್ಯ ಮಾಡಬೇಕಾಗಿ ನನ್ನ ಕಣ್ಣೀರಿಡ್ತದನಪ್ಪ. ಪವಿತ್ರಾತ್ಮನೇ ನಿನ್ನ ಕೃಪೆ ತೋರು, ಪವಿತ್ರಾತ್ಮನೇ ನಿನ್ನ ಕೃಪೆ ತೋರಪ್ಪ. ನಿನ್ನ ಕೃಪೆ ಮನುಷ್ಯನಿಗೆ ಬೇಕು ಪರಿಶುದ್ಧನಾದ ದೇವರೇ. ಹೌದಪ್ಪ, ನಿನ್ನ ಕನಿಕರ ಮನುಷ್ಯ
ಮನುಷ್ಯನ ಮೇಲೆ ಬೇಕು ಇಳಿಯಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ರಾಜ್ಯ ನಿನ್ನ ಆತ್ಮನ ತಾನೇ ಕರ್ತನೆ ಆ ಸ್ಥಳಗಳ ಮೇಲೆ ಚಲಿಸಿ ಪವಿತ್ರಾತ್ಮನೆ ಬಳ್ಳಾರಿ ಪ್ರಾಂತದಲ್ಲಿರ್ತಕ್ಕಂತೆ ಎಲ್ಲ ಮಕ್ಕಳಿಗೂ ಸ್ವಾಮಿ ಅಪ್ಪ ಕರ್ತನೆ ನಿನ್ನ ಆತ್ಮನದಲ್ಲೇ ಕರ್ತನೆ ಈ ಕರ್ತನೆ ತಿಂಗಳೇ ಕೊನೆ ದಿನಗಳಲ್ಲಿ ಕರ್ತನೆ ಸಮಾಧಾನವಾದ ಸಮೃದ್ಧಿಯಾದ ಮಳೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವಪ್ಪ ಕರ್ತನೆ ನಿನಗೆ ಸ್ತೋತ್ರ. ಮೇಘಾಲಯ ರಾಜ್ಯದಲ್ಲಿ ಸಹ ಕರ್ತನೆ ಸಮಾಧಾನ ಮತ್ತು ಸಮೃದ್ಧಿಯಾದ ಮಳೆಯನ್ನು ಪವಿತ್ರಾತ್ಮನೆ ನೀನು ದಯಪಾಲಿಸಿ ಕೊಡಬೇಕಾಗಿ ನಾನು ಕಣ್ಣೀರಿಡುತ್ತದನಪ್ಪ ಕರ್ತನೆ ನಿನ್ನ ಆಶ್ರಯಿಸಪ್ಪ ನಿನ್ನ ಪರಿಶುದ್ಧವಾದ ನಿನ್ನ ಮಹಿಮೆ ತೋರಿ ಬರ್ಲಿಕ್ಕಾಗುವಂತೆ ದೇವ ನಿನ್ನ ಕೃಪೆ ತೋರು ಆ ಪಟ್ಟಣಗಳಿಂದ ಒಳ್ಳೆ ಸುದ್ದಿಗಳನ್ನು ಕೇಳಲಿಕ್ಕಾಗುವಂತೆ ದೇವ ನೀನು ಸಹಾಯ ಮಾಡಬೇಕಾಗಿ ನಿನ್ನ ಪರಿಶುದ್ಧವಾದ ನಿನ್ನ ಆತ್ಮನ ಕರಗಳಲ್ಲಿ ಅಪ್ಪ ಕರ್ತನೆ ಮೇಘಾಲಯ ರಾಜ್ಯವನ್ನು ಬಳ್ಳಾರಿ ಜಿಲ್ಲೆಯನ್ನು ಪವಿತ್ರಾತ್ಮನೆ ಅಪ್ಪ ನಿನ್ನ ಪರಿಶುದ್ಧವಾದ ನಿನ್ನ ಆತ್ಮನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಆ ಸ್ಥಳಗಳಿಗೆ ಉತ್ತಮವಾದ ಸಮಾಧಾನಕರವಾದ ಸಮೃದ್ಧಿಯಾದ ಮಳೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಭೆಯಾಗಿ ಕುಟುಂಬವಾಗಿ ಅಪ್ಪ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೆನ್. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್ ಅಮ್ಮ ಮತ್ತು ಸಭೆಯವರೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಸಭೆಯಾಗಿ ಈ ರೀತಿಯಾಗಿ ನಮಗೆ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸೋದಕ್ಕಾಗಿ ಪ್ರೋತ್ಸಾಹ ಕೊಡೋದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮ ಸೇವೆಯನ್ನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಮತ್ತು ಈ ಪರಿಶುದ್ಧವಾದಂಥ ಸಮಯದಲ್ಲಿ ಭದ್ರಾವತಿಯಿಂದ ಇಲ್ಲಿಗೆ ಬಂದು ಈ ಒಂದು ಪ್ರಾರ್ಥನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತೆ ನಮ್ಮೆಲ್ಲರನ್ನು ಸಹ ಉರಿದುಂಬಿಸಿದ್ದಕ್ಕಾಗಿ ಮತ್ತು ವಿಶೇಷವಾದಂಥ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ಬರುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಮತ್ತು ನಿಮ್ಮ ಮೂಲಕವಾಗಿ ನಾವು ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಂದಂಥ ನಿಮ್ಮ ಒಬ್ಬೊಬ್ಬರಿಗೂ ಸಹ ಸಭೆಯಾಗಿ ಕುಟುಂಬವಾಗಿ ವಂದನೆಗಳನ್ನು ನಿಮಗೆ ಥ್ಯಾಂಕ್ ಯು.